ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆದಂತಹ ಸಮೋಸ ಮೇಕರನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಸುಲಭವಾಗಿ ಸಮೋಸವನ್ನು ಮನೆಯಲ್ಲಿ ಮಾಡಿಕೊಳ್ಳಬಹುದು ಎಂಬುದನ್ನು ಹೇಳಿಕೊಡುತ್ತೇನೆ. ಇದು ಮಾಡೋದು ತುಂಬಾ ಸುಲಭ, ಆದರೆ ನಾವು ಲೇಯರ್ ಮಾಡಿ ಮಾಡುವಂತಹ ಸಮೋಸದ ಟೇಸ್ಟ್ ಬರುವುದಿಲ್ಲ ಮತ್ತು ಸಮೋಸ ಇದರಲ್ಲಿ ಮಾಡಿದರೆ ಒಂದೇ ಲೇಯರ್ನಲ್ಲಿ ಬರುತ್ತದೆ. ಆದರೆ ನಾವು ಬೇಗನೆ ಮಾಡಬಹುದಾದರೆ ಈ ರೀತಿ ಮಾಡಿಕೊಂಡರೆ ಮಸಾಲೆ ಚೆನ್ನಾಗಿ ಮಾಡಿದರೆ ಸಮೋಸ ತಿನ್ನಲು ಕೂಡ ಚೆನ್ನಾಗಿರುತ್ತದೆ. ಈ ಪಟ್ಟಿಯಲ್ಲಿ ಸಮೋಸವನ್ನು ಇಟ್ಟು ಇದನ್ನು ಸೆಟ್ ಮಾಡೋದು ತುಂಬ ಕಷ್ಟವಾಗಿ ನಮಗೆ ಫಸ್ಟಿಗೆ ಅನಿಸುತ್ತದೆ, ಆದರೆ ಮಾಡುತ್ತಾ ಹೋದರೆ ಇದು ತುಂಬ ಸುಲಭವಾಗಿರುತ್ತದೆ. ಇದನ್ನು ಯಾವ ರೀತಿಯಲ್ಲಿ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಇದನ್ನು ಮಾಡಿ ಕಾದ ಎಣ್ಣೆಯಲ್ಲಿ ಕರೆದುಕೊಂಡರೆ ತಿನ್ನಲು ಮಾತ್ರ ತುಂಬಾ ರುಚಿಯಾಗಿರುತ್ತದೆ. ಸಮೋಸ ಕೂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತದೆ. ಬನ್ನಿ ಯಾವ ರೀತಿಯಲ್ಲಿ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಮಿಕ್ಸಿಯ ಸಣ್ಣ ಜಾರಿಗೆ ನೆನೆಸಿಟ್ಟಿರುವಂತಹ ಕಡಲೆಯನ್ನು ಹಾಕಿ ಸ್ವಲ್ಪ ಕ್ರಷ್ ಮಾಡಿಕೊಳ್ಳುತ್ತೇನೆ. ನಂತರ ಬೇಯಿಸಿಟ್ಟುಕೊಂಡಿರುವಂತಹ ಒಂದು ಆಲೂಗಡ್ಡೆಯನ್ನು ಕೂಡ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಇಟ್ಟುಕೊಳ್ಳುತ್ತೇನೆ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಬೇಕಾದಷ್ಟು ಎಣ್ಣೆ ಹಾಕಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳುತ್ತೇನೆ. ಆಲೂಗಡ್ಡೆ ಮತ್ತು ಕಡಲೆ ಹಾಕಿ ಮಾಡಿರುವಂತಹ ಸಮೋಸ ಮಿಕ್ಸಿನಲ್ಲಿ ನಾವು ಇವತ್ತು ಸಮೋಸವನ್ನು ಮಾಡಿಕೊಳ್ಳುತ್ತೇವೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಂಡು ಈರುಳ್ಳಿ ಚೆನ್ನಾಗಿ ಬಾಡಿದ ನಂತರ ಅದಕ್ಕೆ ಸ್ಪೈಸಸನ್ನು ಹಾಕಿ ಈಗ ಇಲ್ಲಿ ಸ್ವಲ್ಪ ಅರಿಶಿನ ಹುಡಿ ಹಾಕಿಕೊಳ್ಳುತ್ತೇನೆ. ನಂತರ ಸ್ಪೈಸಸ್ ಬೇಕಾದನ್ನು ನಾನು ಇಲ್ಲಿ ಅರಿಶಿನ ಹುಡಿ ಸ್ವಲ್ಪ, ರೆಡ್ ಕಾಶ್ಮೀರಿ ಚಿಲ್ಲಿ ಸ್ವಲ್ಪ, ಸಾಂಬಾರು ಹುಡಿ ಮತ್ತು ಸ್ವಲ್ಪ ಚಿಕನ್ ಮಸಾಲವನ್ನು ಆ್ಯಡ್ ಮಾಡಿ ಇಟ್ಟುಕೊಂಡಿದ್ದೇನೆ. ನಂತರ ಸ್ಮ್ಯಾಶ್ ಮಾಡಿ ಇಟ್ಟುಕೊಂಡಿರುವಂತಹ ಆಲೂಗಡ್ಡೆ ಮತ್ತು ಕಡಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇಲ್ಲಿ ನೀವು ಸ್ಪೈಸಸನ್ನು ನಿಮಗೆ ಬೇಕಾದನ್ನು ಹಾಕಿಕೊಳ್ಳಬಹುದು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡರೆ ಮಸಾಲ ರೆಡಿಯಾಗುತ್ತದೆ. ನಂತರ ಒಂದು ಪಾತ್ರೆಗೆ 2 ಸೌಟಿನಷ್ಟು ಮೈದಾ ಹಿಟ್ಟನ್ನು ಹಾಕಿಕೊಂಡು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಬೇಕು. ಸ್ವಲ್ಪ ಕೈಗೆ ಆಯಿಲನ್ನು ಹಾಕಿಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಬೇಕು. ಸಮೋಸ ಮಾಡುವಾಗ ನಾವು ಹಿಟ್ಟನ್ನು ಚೆನ್ನಾಗಿ ನಾದಿಕೊಂಡಿರಬೇಕು, ಆಗಲೇ ನಮಗೆ ಸಮೋಸ ಕರೆಕ್ಟಾಗಿ ಬರುತ್ತದೆ. ಈಗ ಚೆನ್ನಾಗಿ ನಾದಿಕೊಂಡು ಸ್ವಲ್ಪ ಎಣ್ಣೆ ಹಾಕಿಕೊಂಡು ಈ ರೀತಿಯಲ್ಲಿ ನಾದಿಕೊಳ್ಳಬೇಕು. ಈ ಹಿಟ್ಟನ್ನು ಒಂದು 5 ನಿಮಿಷಗಳವರೆಗಾದರೂ ಚೆನ್ನಾಗಿ ನಾದಿಕೊಳ್ಳಬೇಕು. ನಂತರ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಉಂಡೆಗಳನ್ನು ಮಾಮೂಲಿ ಸಮೋಸ ಮಾಡುವ ಥರ ಸಣ್ಣದಾಗಿ ಮಾಡಿಕೊಳ್ಳಬಾರದು, ದೊಡ್ಡ ಚಪಾತಿ ಮಾಡುವ ಥರನೇ ಉಂಡೆಗಳನ್ನು ಮಾಡಿಕೊಳ್ಳಬೇಕು. ನಂತರ ಕೌಂಟರ್ ಟಾಪಿಗೆ ಸ್ವಲ್ಪ ಮೈದಾ ಹಾಕಿಕೊಂಡು ಮೈದಾದಲ್ಲಿ ಈ ಉಂಡೆಗಳನ್ನು ಡಿಪ್ ಮಾಡಿಕೊಂಡು ದೊಡ್ಡದಾಗಿರುವಂತಹ ಚಪಾತಿಯನ್ನು ಲಟ್ಟಿಸಿಕೊಳ್ಳಬೇಕು. ಚಪಾತಿ ನಾವು ತೆಗೆದುಕೊಂಡಿರುವಂತಹ ಸಮೋಸ ಮೇಕರ್ ಮೇಲೆ ಚೆನ್ನಾಗಿ ಕವರ್ ಆಗಬೇಕು. ಅಷ್ಟು ದೊಡ್ಡದಾದಂತಹ ಚಪಾತಿಯನ್ನು ತೆಗೆದುಕೊಳ್ಳಬೇಕು. ಚಪಾತಿ ಮಾಡುವಾಗ ತುಂಬ ತೆಳುವಾಗಿಯೂ ಮಾಡಬೇಡಿ, ಹಾಗೆ ತುಂಬ ದಪ್ಪವಾಗಿಯೂ ಮಾಡಬೇಡಿ. ನಂತರ ಇನ್ನೊಂದು ಚಪಾತಿಯನ್ನು ಕೂಡ ಅದೇ ತರಹವಾಗಿ ಲಟ್ಟಿಸಿಕೊಳ್ಳಬೇಕು. ಹಿಟ್ಟು ಅಂಟಿಕೊಳ್ಳುತ್ತಿದ್ದರೆ ಸ್ವಲ್ಪ ಹುಡಿಯನ್ನು ಜಾಸ್ತಿ ಹಾಕಿಕೊಂಡು ಲಟ್ಟಿಸಿಕೊಳ್ಳಿ. ವೀಕ್ಷಕರೇ, ನಿಮಗೆ ನಮ್ಮ ಚಾನೆಲ್ನಲ್ಲಿ ಬರುವಂತಹ ರೆಸಿಪೀಸ್ ವಿಡಿಯೋಗಳು ಇಷ್ಟವಾದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಚಾನೆಲ್ನಲ್ಲಿ ತುಂಬಾ ಸುಲಭವಾಗಿ ಮಾಡುವಂತಹ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡುತ್ತಿರುತ್ತೇವೆ. ದಯವಿಟ್ಟು ಒಮ್ಮೆ ನಮ್ಮ ಚಾನಲನ್ನು ನೋಡಿ. ಈಗ ಸಮೋಸ ಮೇಕರ್ ಮೇಲೆ
ನಾವು ಮಾಡಿ ಇಟ್ಟುಕೊಂಡಿರುವಂತಹ ಚಪಾತಿಯನ್ನು ಈ ರೀತಿಯಾಗಿ ಸೆಟ್ ಮಾಡಿಕೊಳ್ಳಬೇಕು. ಒಂದು ಚಪಾತಿಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಸೆಟ್ ಮಾಡಿಕೊಳ್ಳಬೇಕು. ಎಲ್ಲ ಕಡೆಗೂ ಇದು ಫುಲ್ಲಾಗಿ ಕವರ್ ಆದ ನಂತರ ನಾವು ಮಾಡಿಟ್ಟುಕೊಂಡಿರುವಂತಹ ಸಮೋಸ ಫಿಲ್ಲಿಂಗನ್ನು ಇದರ ಒಂದೊಂದು ಸಮೋಸದ ಒಳಗೂ ಹಾಕಿಕೊಳ್ಳಬೇಕು. ನಂತರ ಇನ್ನೊಂದು ಚಪಾತಿಯಿಂದ ಇದನ್ನು ಮುಚ್ಚಿ ಕವರ್ ಮಾಡಿಕೊಳ್ಳಬೇಕು. ಈಗ ನಮಗೆ ಪೇಷನ್ಸು ತುಂಬಾ ಬೇಕಾಗುತ್ತದೆ. ಇದನ್ನು ನಾವು ಮೆಲ್ಲನೆ ಪ್ರೆಸ್ ಮಾಡಿಕೊಳ್ಳಬೇಕು ರೋಲ್ನ ಸಹಾಯದಿಂದ. ಅರ್ಜೆಂಟ್ ಮಾಡಿದರೆ ಎಲ್ಲವೂ ತಲೆಕೆಳಕಾಗುತ್ತದೆ. ನಂತರ ಇದನ್ನು ಸ್ವಲ್ಪವೇ ಸ್ಮೂತಾಗಿ ಲಟ್ಟಿಸಿಕೊಂಡರೆ ನಮಗೆ ಸಮೋಸ ಶೇಪ್ ತುಂಬಾ ನೀಟಾಗಿ ಕಾಣಿಸುತ್ತದೆ. ಈಗ ನೀವು ಇದನ್ನು ಉಲ್ಟಾ ಮಾಡಿಕೊಂಡು ನೋಡಿದಾಗ ಸಮೋಸವನ್ನು ಮೆಲ್ಲನೆ ತೆಗೆದುಕೊಳ್ಳಬಹುದು. ಆದರೆ ನಾನು ಇದನ್ನು ಉಲ್ಟಾ ಮಾಡಿಕೊಂಡು ಸಮೋಸ ಶೇಪ್ ಕಾಣುವಂತಹ ಸಮೋಸಗಳನ್ನು ಕಟ್ ಮಾಡಿ ತೆಗೆದುಕೊಳ್ಳುತ್ತೇನೆ. ಯಾಕೆಂದರೆ ನಾನು ಇಲ್ಲಿ ಮಾಡಿರುವಂತಹ ಸಮೋಸದ ಚಪಾತಿ ಸ್ವಲ್ಪ ತೆಳುವಾಗಿದೆ. ಹಾಗಾಗಿ ಇದು ಹಾಗೆಯೇ ಈ ಮೇಕರ್ನಿಂದ ಕಟ್ಟಾಗಿ ಬಂದಿರಲಿಲ್ಲ. ಹಾಗಾಗಿ ನಾನು ಇದನ್ನು ಟ್ರಯಾಂಗಲ್ ಶೇಪಿಗೆ ಕಟ್ ಮಾಡಿಕೊಳ್ಳುತ್ತೇನೆ. ಈ ಸಮೋಸ ಮಾಡುವುದು ಸುಲಭವಾದರೂ ನಾವು ಅಂಗಡಿಯಿಂದ ತಿನ್ನುವಂತಹ ಅಥವಾ ನಾವೇ ಮನೆಯಲ್ಲಿ ಚಪಾತಿ ಮಾಡುವಂತಹ ಸಮೋಸ 3 ಲೇಯರ್ ಆಗಿರುವುದರಿಂದ ಅದು ತುಂಬಾ ರುಚಿಯಾಗಿರುತ್ತದೆ. ಆದರೆ ಈ ಸಮೋಸ ಮೇಕರ್ನಲ್ಲಿ ನಾವು ತುಂಬಾ ಸುಲಭವಾಗಿ ಬೇಗನೆ ಮಾಡಿಕೊಳ್ಳಬಹುದು. ಅದು ಒಂದು ಇದರಿಂದ ಉಪಯೋಗವಾಗುತ್ತದೆ. ಒಮ್ಮೆ ಮನೆಯಲ್ಲಿ ಇಂತಹ ಸಮೋಸ ಮೇಕರ್ ಇದ್ದರೆ ತೆಗೆದು ಮಾಡಿ ನೋಡಿ, ನಮಗೆ ಹೇಗಾಗಿದೆ ಎಂದು ಫೀಡ್ಬ್ಯಾಕ್ ತಿಳಿಸಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತದೆ. ಇದನ್ನು ನೀವು ಚಿಕನ್ ಹಾಕಿ ಕೂಡ ಮಾಡಿಕೊಳ್ಳಬಹುದು. ಎರಡು ಕಡೆ ಗೋಲ್ಡನ್ ಬ್ರೌನ್ ಬರುವವರೆಗೆ ಕಾಯಿಸಿಕೊಂಡು ತೆಗೆದುಕೊಳ್ಳಿ. ಇದನ್ನು ತುಂಬ ಹೈ ಫ್ಲೇಮ್ನಲ್ಲಿ ಇಟ್ಟು ಕಾಯಿಸಿಕೊಳ್ಳಬೇಡಿ. ಯಾಕೆಂದರೆ ಸಮೋಸ ಒಂದೇ ಲೇಯರ್ನಲ್ಲಿ ಇರುವುದರಿಂದ ಇದು ಬೇಗನೆ ಸೀದು ಹೋಗುವಂತಹ ಚಾನ್ಸಸ್ ಇರುತ್ತದೆ. ಹಾಗಾಗಿ ಉರಿಯನ್ನು ನೋಡಿಕೊಂಡು ಕಾಯಿಸಿಕೊಳ್ಳಿ. ಈಗ ನಿಮಗೆ ರುಚಿಯಾದ ಸಮೋಸ ಸವಿಯಲು ಸಿದ್ಧವಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.